ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಕರವೇ ಘಟಕ ವತಿಯಿಂದ ಕರವೇ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ.ಎ. ನಾರಾಯಣಗೌಡ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಶ್ರೀ ವೆಂಕಟೇಶ ನಾಯ್ಕ ಬೈರಿಮರಡಿ ಅಧ್ಯಕ್ಷರು ಕರವೇ ತಾಲೂಕು ಘಟಕ ಸುರಪುರ ಇವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಪಿಎಂ ಶ್ರೀ ಸರ್ಕಾರಿ ಕನ್ಯಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರ ದ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ನು ಮತ್ತು ಇತರೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರವೇ ಸುರಪುರ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ ನಾಯಕ ಬೈರಿಮರಡಿ, ಕರವೇ ತಾಲೂಕು ಪದಾಧಿಕಾರಿಗಳಾದ ನಾಗೇಂದ್ರ ದೊರೆ ಚಂದಲಾಪುರ, ಹನುಮಂತ ದೇವಿಕೇರಿ, ಲಕ್ಷ್ಮಣ ಬೋವಿಗಲ್ಲಿ, ನಾಗರಾಜ ದೊಣ್ಣಿಗೇರಿ, ಸಾಬಣ್ಣ ಬೆಂಕಿದೊರೆ, ಆನಂದ ಮಾಚಗುಂಡಾಳ, ಮಲ್ಲು ಬೇವಿನಾಳ, ನಗರ ಘಟಕದ ನಿಂಗಣ್ಣ ಮಾಲಗತ್ತಿ, ಲಾರಿ ಘಟಕದ ಅವಿನಾಶ ಹಸನಾಪುರ, ಯುವ ಘಟಕದ ವಿಜಯಕುಮಾರ ನರಸಿಂಗಂಪೇಟ, ವಿವಿಧ ಘಟಕದ ಪದಾಧಿಕಾರಿಗಳಾದ ರಾಮುಲು ಬೇವಿನಾಳ, ಬಲಭೀಮ ಬೈರಿಮರಡಿ, ಮಹಾರಾಜ ಬೈರಿಮರಡಿ, ಇಸ್ಮಾಯಿಲ್, ಹಬೀಬ್ ಷಣ್ಮುಖ ಅದ್ದೊಡಗಿ, ಮರೆಯಪ್ಪ ಅಡ್ಡೊದಡಗಿ, ನಾಗರಾಜ ಪೂಜಾರಿ, ಅಂಬರೇಶ ಸತ್ಯಂಪೇಟ, ಭೀಮಾಶಂಕರಗೌಡ, ನಿಂಗಪ್ಪ ಜಗಳಿ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ದೇವಮ್ಮ ನಾಯಕ, ಪದಾಧಿಕಾರಿಗಳಾದ ನಾಗರತ್ನ, ಯಲ್ಲಮ್ಮ, ನಾಗಮ್ಮ, ಮರೆಮ್ಮ, ಮಲ್ಲಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಇಂದು ಕರವೇ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಹುಣಸಗಿ ತಾಲೂಕು ಕರವೇ ಘಟಕದ ವತಿಯಿಂದ ಹುಣಸಗಿಯ ಆರಾಧ್ಯ ದೇವರಾದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಟಿ.ಎ. ನಾರಾಯಣಗೌಡರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ವೃದ್ಧಾಶ್ರಮದಲ್ಲಿರುವ ಹಿರಿಯರಿಗೆ ಹಾಗೂ ಆರೋಗ್ಯ ಸಮುದಾಯದಲ್ಲಿರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲಾಯಿತು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಶ್ರೀ ಬಸವರಾಜ ಚನ್ನೂರು, ಶರಣು ಅಂಗಡಿ, ಹಲುಗಪ್ಪ ಎಸ್ ಪಾಳೆಗಾರ, ಶಿವಲಿಂಗ ಸಾಹುಕಾರ್, ಪಟ್ಟಣ ಶೆಟ್ಟಿ, ರಾಜುಗೌಡ ಕುಪ್ಪಿ, ಶಿವನಗೌಡ ಸದಬ, ರಾಜು ಅವರಾದಿ, ಪ್ರಶಾಂತ್ ನಾಯಕ, ಸಿದ್ದನಗೌಡ ಹಳ್ಳಿ, ದೇವಣ್ಣ ಮುತ್ಯ, ಬಂದೆ ನವಾಜ್ ನದಾಫ್, ಸಾಹೇಬಗೌಡ ಸದಬ್, ಶಂಕರಣ್ಣ ಸಾಹುಕಾರ್, ತಿರುಪತಿ ಮೂಲಿಮನಿ, ಶಿವಪುತ್ರಪ್ಪ ದೇಸಾಯಿ, ಬನ್ನೆಪ್ಪ ಪೂಜಾರಿ, ಮುತ್ತಣ್ಣ ಮಹಾಂತೇಶ್ ಸಾಹುಕಾರ್ ಇದ್ದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. 60ನೇ ವರ್ಷದ ಹುಟ್ಟುಹಬ್ಬ ಇದೆ. ಅದರ ಒಂದು ಸಲುವಾಗಿ ಏನಪ್ಪ ಅಂದ್ರೆ ಇವತ್ತು ನಾವು ನಮ್ಮ ಹುಣಸಗಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಹುಣಸಗಿಯ ಒಂದು ವೃದ್ಧಾಶ್ರಮದ ಏನಪ್ಪ ಅಂದ್ರೆ ಈ ಒಂದು ಆಶ್ರಮದಲ್ಲಿರುವಂಥ ಎಲ್ಲ ಹಿರಿಯರಿಗೆ ಹಣ್ಣು ಮತ್ತು ಹಂಪಲು ಹಂಚೋದ್ರ ಮೂಲಕವಾಗಿ ಏನಪ್ಪ ಅಂದ್ರೆ ನಮ್ಮ ನಾರಾಯಣಗೌಡರಿಗೆ ಆ ದೇವರು ಒಳ್ಳೆ ಆರೋಗ್ಯ ಆಶೆ ಕೊಡಲಿ ಅಂತೇಳಿ ಇವತ್ತು ನಾವು ಆ ದೇವರಿಗೆ ಕೇಳ್ಕೊತಾ ಇದ್ದೀವಿ. ಮುಂದೆ ಕೂಡ ಅವರು ಇನ್ನೂ ಹೆಚ್ಚಿನ ಒಂದು ಹೋರಾಟ ಮಾಡಲಿ, ಈ ನೆಲಕ್ಕಾಗಿ ಜಲಕ್ಕಾಗಿ ಯಾವುದೇ ತೊಂದರೆ ಆದಾಗ ಉಳಿದಳುವಂಥ ಸಂಘಟನೆ ಯಾವುದಿದ್ರೆ ಅದರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಬಂಧುಗಳೇ. ಹೀಗಾಗಿ ಅವರು 100 ವರ್ಷ ಕೂಡ ಹೀಗೆ ಸುಖವಾಗಿ ಬಾಳಿ, ಹೀಗೆ 100 ವರ್ಷಗಳ ಕಾಲ ಈ ನೆಲಕ್ಕಾಗಿ ಜಲಕ್ಕಾಗಿ ಹೋರಾಟ ಮಾಡೋ ಶಕ್ತಿ ಆ ದೇವರು ಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಆ ದೇವರನ್ನು ಬೆಳ್ಕೊಂತ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಟಿ.ಎ. ನಾರಾಯಣಗೌಡರಿಗೆ, ಟಿ.ಎ. ನಾರಾಯಣಗೌಡರಿಗೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸಮರಸಿಂಹ ಅಣ್ಣ ಟಿ.ಎ. ನಾರಾಯಣಗೌಡರವರ 60ನೇ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಇವತ್ತೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಹುಣಸಗಿ ಆರಾಧ್ಯ ದೇವರಾದಂಥ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಇವತ್ತೇನಪ್ಪ ಅಂದ್ರೆ ಅವ್ರನ್ನ ವಿಶೇಷವಾಗಿ ಸಲ್ಲಿಸ್ತಾ ಇದ್ದೀವಿ. ಆ ದೇವರು ಅವರಿನ್ನೂ ಹೆಚ್ಚಿನ ಆಯುಷ್ಯ ಕಾಪಾಡಿ ಮುಂದೆ ಕೂಡ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ಆ ದೇವರಲ್ಲಿ ಬಿಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಟಿ.ಎ. ನಾರಾಯಣಗೌಡರಿಗೆ.